ವಿದ್ಯುತ್ ಮಂಡಲದಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ಮೂರು ರೋಧಗಳನ್ನು ಕ್ರಮವಾಗಿ 10 ಓಮ್ 20 ಓಮ್ 30 ಓಮ್ ರೋಧಗಳನ್ನು ಸಮಾನಾಂತರವಾಗಿ ಜೋಡಿಸಲಾಗಿದೆ. ಮಂಡಲಕ್ಕೆ 10 ವೋಲ್ಟ್ ವಿಭವಾಂತರವನ್ನು ಒದಗಿಸಿದಾಗ ಒಟ್ಟು ರೋಧ ಮತ್ತು ವಿದ್ಯುತ್ ಪ್ರವಾಹ ಕಂಡುಹಿಡಿಯಿರಿ. ಈಗ ರೇಖಾಚಿತ್ರ ಹಾಕ್ಕೊಂಡ್ಬಿಡ್ರಿ ಸಿಂಪಲ್ ಆಗಿ. R1 is equal to 10 ohm, R2 is equal to 20 ohm, R3 is equal to 30 ohm. ವಿಭವಾಂತರ 10 ವೋಲ್ಟ್. A is equal to question mark. R is equal to question mark. RP. ಈಗ ನೋಡೋಣ. ಮೊದಲ 1/RP ಅನ್ನು ಲೆಕ್ಕಾಚಾರ ಮಾಡಬೇಕು. 1/RP is equal to 1/R1 plus 1/R2 plus 1/R3. That is equal to 1/RP is equal to 1/R1 ಎಷ್ಟಿದೆ 10 ohm plus 20 plus 30 ohm. 1/RP is equal to ಈ 10 ಮತ್ತು 20 30ರ ಲಸ ತೆಗಿಬೇಕು. 10 20 30 10 ಒಂದೇ 1 17 20 13 30 17 20 23 60 ಅಂದ್ರೆ ಒಟ್ಟು ಲಸ ಎಷ್ಟು ಬಂತು 60. ಎಷ್ಟು 10 ಎಷ್ಟು 60 17 60 23 60 37 60. 1/RP is equal to 6 3 9 9 1 2 11. Therefore 1/RP is equal to 11 divided by 60. ಅದನ್ನ ನಾವು ರೆಸಿಪ್ರೋಕಲ್ ಮಾಡಿದಾಗ RP is equal to 60 divided by 11. ಈಗ 60 ಅನ್ನ 11 ರಿಂದ ಭಾಗಿಸಿದಾಗ 11 5 55 5.0 11 4 44 ಮತ್ತು ಸಮಥಿಂಗ್ ಅಷ್ಟೇ ಬರುತ್ತೆ. therefore RP is equal to 5.4 ohm. ಒಟ್ಟು ರೋಧ 5.4. ಹಾಗೆ ಏನ್ ಕಂಡುಹಿಡಿ ಎಂದರೆ ವಿದ್ಯುತ್ ಪ್ರವಾಹ ಎಷ್ಟು ಅಂತ. therefore
ವಿ ಇಸ್ ಈಕ್ವಲ್ ಟು IR. ಈ ಸೂತ್ರವನ್ನ ಹಚ್ಚಬೇಕು. ರೋಧ ಕೊಟ್ಟ ಕಂಡುಹಿಡಿದವೆ 5.4, ವಿಭವಾಂತರ 10 ವೋಲ್ಟ್ ಕೊಟ್ಟಿದ್ದಾರೆ. I ಬೆಲೆ ಲೆಕ್ಕಾಚಾರ ಮಾಡಬೇಕು. Therefore I is equal to V divided by R, that is equal to 10 volt. ರೋಧ ಎಷ್ಟಿದೆ? 5.4. ಈಗ ನಾವು ಇವನ್ನ ಪೂರ್ಣಾಂಕದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. 5.4 ಇದ್ದದನ್ನ 54 ಮಾಡ್ಕೊಂಡಾಗ ಇದು 100. ಯಾಕೆ ಪಾಯಿಂಟ್ ನಂತರ ಒಂದು ಸಂಖ್ಯೆ ಇದೆ, ಅದನ್ನ ಪೂರ್ಣಾಂಕ ಮಾಡ್ಕೊಂಡಾಗ ಇಲ್ಲಿ ಒಂದು ಸೊನ್ನೆಯನ್ನ ನೀಡು. ಈಗ 100ನ್ನ 54ರಿಂದ ಭಾಗಿಸಬೇಕು. 54 ಎಷ್ಟು ಆಗ್ತೈತೆ? ಒಂದ್ಲೇ 54. ಇಲ್ಲಿ 4 ಬರಲ್ಲ, 10 ಪೇರ್ 1 ಕ್ಯಾರೀಸ್ 10 4 ಹೋದ್ರೆ 6. ಈ 9 ಇತ್ತು 4.0. 5 5 4 20, ಕೈಲ 2 5 25 27 ಹೋಗ 8 ಮಾಡಿ 8 4 8 40 43 1.8 ಆಂಪಿಯರ್. ಒಟ್ಟು ವಿದ್ಯುತ್ ಪ್ರವಾಹ 1.8. ಇವು ಎರಡು ಸೂತ್ರವನ್ನ ನೀವು ನೆನಪಿಡಬೇಕು. ಸಮಾನಾಂತರ ಜೋಡಣೆ ಇದ್ದಾಗ 1/RP ಸೂತ್ರವನ್ನ ಹಚ್ಚಬೇಕು. ಸರಣಿ ಜೋಡಣೆ ಇದ್ದಾಗ RS R1 R2 R3. ಅರ್ಥ ಆಯ್ತಲ್ಲ? ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ರೋಧ ಒಟ್ಟು ರೋಧ ಕಂಡುಹಿಡಿಯಬೇಕು. ಇದೇ ಸೂತ್ರವನ್ನು ಬಳಕೆ ಮಾಡಬೇಕು. ವೋಲ್ಟ್ ಕೊಟ್ಟಾಗ ವಿದ್ಯುತ್ ಪ್ರವಾಹ ಕಂಡುಹಿಡಿಯಂದ್ರೆ ಈ ಸೂತ್ರನೇ ಹಚ್ಚಬೇಕು. ವೋಲ್ಟ್ ಕೊಡದೇ ಇದ್ದಂತ ಸಂದರ್ಭದಲ್ಲಿ ವೋಲ್ಟ್ ಕಂಡುಹಿಡಿಯಿರಿ ಅಂದ್ರೆ ವಿಭವಾಂತರ ಇದೇ ಸೂತ್ರ.